51ನೆಯ ಕವನ. ಸುತನಿತ್ಯನು ನಿನಗೆ ಲೋಕ ತ್ರಿತಯದಲ್ಲಿ ಬಲುಗೈ ಕಣ. ಪಶುಪತಿಗೆ ಪುರುಷೋತ್ತಮಗೆ ಸರಿಮಿಗಿಲೆಂಬ ಸಂದೇಹ. ಶತಭಾವಂತರ ಪುಣ್ಯತರು ಕಾಮಿತವ ಫಲಿಸಿತು ಹೋಗೆನುತ ಸುರಪತಿ ಲತಾಂಗಿಗೆ ವರವನಿತ್ತಡಿದ ಅರಿದನು ಗಗನವನು. ಅಂದರೆ ದೇವೇಂದ್ರನು ಲತಾಂಗಿ ನಿನಗೊಬ್ಬ ಮಗನನ್ನು ಕೊಟ್ಟೆ. ಇವನು 3 ಲೋಕಗಳಲ್ಲಿಯೂ ಮಹಾವೀರ. ಶಿವನಿಗೂ ವಿಷ್ಣುವಿಗೂ ಇವನು ಸೆರಿಮಿಗಿಲೆಂಬ ಅನುಮಾನ ಉಂಟಾಗುತ್ತದೆ. ನೀನು ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯ ವೃಕ್ಷವು ಹಣ್ಣು ಬಿಟ್ಟಿದೆ ಎಂದು ಹೇಳಿ ಸ್ವರ್ಗಕ್ಕೆ ಹೊರಡುತ್ತಾನೆ ದೇವೇಂದ್ರನು. 51ನೆಯ ಕವನ. ತೀವಿದವು ನವಮಾಸ ತೀರಿತು ನವಮಾಸ. ತೀವಿದವು ನವಮಾಸ ವಿಮಲ ವಿಭಾವ ಸುವಿ ಈ ನದಿಯಲ್ಲಿ ಸುವಿನದ ದಯಲ್ಲಿ ಶುಭ ಲಗ್ನಾವಲಂಬನ ತಾರೆಯುತ್ತರ ಫಲ್ಗುಣಾವ್ಯಯದ ಜೀವ ಕೇಂದ್ರ ಸ್ಥಿತಿ ದಶಾ ದಿಗ್ಭಾವಿತ ಗ್ರಹರಾಶಿಯಿರೆ ಗಾಂಡೀವ ಜನಿಸಿತು ಜನದ ಸುಮ್ಮಾನ. ಆದರೆ ಕುಂತಿಗೆ ನವಮಾಸಗಳು ತುಂಬಿದವು. ಸೂರ್ಯೋದಯ ಕಾಲದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರಗಳಲ್ಲಿ ಗುರುವು ಕೇಂದ್ರದಲ್ಲಿರಲು ಗ್ರಹರಾಶಿಗಳು ಒಳ್ಳೆಯ ದೆಸೆಗಳನ್ನು ಕೊಡುವ ರೀತಿಯಲ್ಲಿರಲು ಅರ್ಜುನನು ಜನಿಸುತ್ತಾನೆ. ಅವನು ಹುಟ್ಟಿದೊಡನೆ ಸರ್ವರ ಹೃದಯದಲ್ಲೂ ಸಂತೋಷ ಉಂಟಾಗುತ್ತದೆ. ಧನ್ಯವಾದಗಳು.